ಪ್ರಮಾಣದಲ್ಲಿ ಸಾಕಷ್ಟು ಜನರನ್ನ ಉದ್ದೇಶಿಸಿ ನೆರೆಸಿ ಇವತ್ತು ಸುಭಾಷ್ ಪಾಂಡ್ರೆಯವರು ಸಂಗೊಳ್ಳಿ ರಾಯಣ್ಣನ ಜಯಂತಿಯನ್ನೇ ಆಚರಣೆ ಮಾಡ್ತಾರ. ಈ ವರ್ಷ ಅಷ್ಟೇ ಅಲ್ಲ, ಪ್ರತಿ ವರ್ಷನೂ ಆಚರಣೆ ಮಾಡ್ತಾರ ಅವರು. ಅದರಂತೆ ಈ ವರ್ಷ ಅತ್ಯಂತ ಬೃಹತ್ ಪ್ರಮಾಣದಲ್ಲಿ ಇನ್ನೂ ಮಾಡೋರಿದ್ರು ಸ್ವಲ್ಪ ಸಮಸ್ಯೆ ಆಗಿದೆ. ಆ ಸಮಸ್ಯೆಗಳು ಏನು ತಮಗೆ ಗೊತ್ತದ. ಈಗಾಗಲೇ ಒಂದು ಸ್ವಲ್ಪ ಜಾಗ ಉಳಿಯುವ ಸಮಸ್ಯೆ, ಆ ಸಮಸ್ಯೆಗಳನ್ನ ಅತಿ ಶೀಘ್ರ ರೀತಿಯಿಂದ ನಾನು ಬಗೆಹರಿಸ್ತೀನಿ ಅಂತ ಹೇಳ್ತಾ, ಬಹುಶಃ ಇವತ್ತು ಸಂಗೊಳ್ಳಿ ರಾಯಣ್ಣನಂತ ಸಿಂಹ ಗರ್ಜನೆಯನ್ನ ಮಾಡಿದಂತ ಹುಲಿ ಇನ್ನು ಯಾರು ಹುಟ್ಟುದು ಬಹಳ ಕಠಿಣ ಐತಿ. ಯಾವ ಸಾಮ್ರಾಜ್ಯಕ್ಕೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಹತ್ತಿರುವಂತ ಸಾಮ್ರಾಜ್ಯದ ಅಧಿಕಾರಿಗಳು ಹಂಗಂದ್ರ ಈ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಸಂಸ್ಥಾನದ ಒಂದು ಸ್ಥಾನದಲ್ಲಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣನ ಹ್ಯಾಂಗಪ್ಪ ಅಂದ್ರೆ ಹಿಡಿಬೇಕಂತ ಶತಪ್ರಯತ್ನ ಪಟ್ಟರೂ ಸಹಿತ ಸಿಗದೆ ಅವರಿಗೆ ಗೆರಿಲ್ಲಾ ಯುದ್ಧದ ಮುಖಾಂತರ ಇವತ್ತು ಅವರು ತನ್ನ ಕನಸನ್ನ ನನಸಾಗಿ ಮಾಡ್ಕೋತಿದ್ದ. ಜೊತೆಗೆ ಸಂಗೊಳ್ಳಿ ರಾಯಣ್ಣ ಕಳತನ ಮಾಡ್ತಾನ ಸುಮ್ಮನೆ ಬ್ರಿಟಿಷರು ಹಬ್ಸಿದ್ರು. ಯಾಕೆ ಹಬ್ಸಿದ್ರು ಅಂದ್ರೆ ಅವರು ಲೂಟಿ ಮಾಡ್ತಿದ್ದ ಇಲ್ಲ ನಂಗಿಲ್ಲ ಸಂಗೊಳ್ಳಿ ರಾಯಣ್ಣ. ಬ್ರಿಟಿಷರ ಎಲ್ಲರ ದುಡ್ಡು ಎಲ್ಲರ ಟ್ರೇಜರಿ ಗಿಜ್ರಿ ಹೊಂಟಿತ್ತಂದ್ರೆ ಅದನ್ನ ಹೊಡೆದು ಅವರನ್ನ ಓಡಿಸಿ ನಮ್ಮ ಕ್ರಾಂತಿಕಾರಿ ಜನರಿಗೆ ದುಡ್ಡು ಕೊಡ್ತಿದ್ದ. ಯಾಕೆ ಕೊಡ್ಬೇಕಲ್ಲ, ಮತ್ತು ಅವ್ರ ಮನೆಯನ್ನು ನಡಿಬೇಕು, ಅವರು ಬದುಕಬೇಕು, ಎಲ್ಲಾ ರೀತಿಯಿಂದ ವ್ಯವಸ್ಥೆಯನ್ನ ಮಾಡಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನ ಹೊತ್ತಿಸಿದಂತ ಪ್ರಥಮ ವ್ಯಕ್ತಿ ಯಾರಿದ್ರೆ ಸಂಗೊಳ್ಳಿ ರಾಯಣ್ಣ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸರ್, ಈಗ ಸಮಸ್ಯೆ ಏನಿದೆ ಹೇಳಿದಾರೆ ಸುಭಾಷ್ ಪಾಟೀಲ್ ಅವರು, ಸಮಸ್ಯೆ ತಾವು ಯಾವ ರೀತಿ ಬಗೆಹರಿಸ್ತೀರಿ ಸರ್? ಬಗೆಹರಿಸ್ಲಾಕೇನು ನಾವು ಹೇಳ್ತೀನಿ, ಇಲ್ಲ ಟ್ರಾನ್ಸ್ಫರ್ ಮಾಡಿ, ಇಲ್ಲಾಂದ್ರೆ ಡಿಸ್ಮಿಸ್ ಮಾಡ್ಲಾಕ ಹೇಳ್ತೀನಿ ಕಡೆಗೆ. ಅಲ್ಲೇನು ಸಮಸ್ಯೆ ಅನ್ನೋದು ಪ್ರಶ್ನೆನೇ ಇರಂಗಿಲ್ಲ. ಹೌದು, ಅದು ಸರ್ಕಾರಿ ಜಾಗದ, ಹೌದು, ಇಲ್ಲ ನಂಗಿಲ್ಲ. ಆದ್ರೆ ಅವ್ರು ಮೊದಲದಾರ, ಮತ್ತೊಬ್ರು ಬಂದು ಯಾರೋ ಬಂದು ಏನೂ ಅಲ್ಲಿ ಜಗಾನೇ ಇಲ್ಲ, ಅವರು ನಮ್ಮ ಮನಿನೇ ಅದ ಅಂತ ಹೇಳಿ ಮನಿನೂ ಇಲ್ಲ ಜಗಾನೂ ಇಲ್ಲ, ಆದ್ರೆ ನಾವು ಇಲ್ಲೇ ವಾಸ್ತವ್ಯ ಇರ್ತೀವಿ ಅಂತ ಹೇಳಿ ಹೇಳ್ತಾರ. ಅದು ತಪ್ಪು. ಅವ್ರ ಉದ್ದೇಶ ಏನದ, ಯಾರಾದ್ರೂ ಬಂದು ಇಲ್ಲಿ ಜಾಗ ತಗೊಂಡ್ರೆ ನಾವು ಕೊಡಂಗಿಲ್ಲ ಅಂತ ಅವ್ರ ಉದ್ದೇಶ ಅದ. ಆ ಸಮಾಜದ ಏಳಿಗೆಗಾಗಿ ಅವ್ರು ಪ್ರಯತ್ನ ಮಾಡಾಕ್ತಾರೆ ಸಮಾಜಕ್ಕೆ. ಅದಕ್ಕಾಗಿ ಅವರು ಜಾಗ ಅಂತೂ ಕಂಪಲ್ಸರಿ ಯಾರೇ ಹೊರಗಿನವ್ರು ಬಂದು ಮೇಡಮ್ ತನ್ನ ತಲಾಟಿ ಮೇಡಮ್ ತಾನು ದುಡ್ಡು ತಿಂದು ಇವ್ರದ್ದು ಮನಿ ಅದ ತೇಲ್ಸಿದ್ರ ಅಥವಾ ಹಕ್ಕುಪತ್ರ ಕೊಟ್ರೆ ಯಾರಿಗೆ ತಾನೇ ಹೊಟ್ಟೆ ಉರಿಯಂಗಿಲ್ರಿ. ಯಾರಿದ್ರು ಅವ್ರವ್ರು ತ್ರಾಸ ಆಗುದೇ ಅಲ್ಲ. ಯೋಗ್ಯ ಕ್ರಮ ಕೈಗೊಳ್ತೀನಿ ಅಂತ ಹೇಳಿ ನಾನು, ಯೋಗ್ಯ ಕ್ರಮ ಕೈಗೊಳ್ತೀನಿ. ಓಕೆ. ಇವತ್ತ ನಮ್ಮ ಸಂಗೊಳ್ರಾಯಣ್ಣಂದ ಜಯಂತಿಗೆ ಕಟಕಮಂಡ ಸಾಹೇಬರು ಬಂದಾಗ ನಾವು ಒಂದು ಕ್ವಶನ್ ಮಾಡಿದೆವು. ನಮ್ದು ಸೋಲಾರ್ ಪ್ಲಾಂಟ್ ಜಾಗದ್ರಿ, ಅವ್ರು ಏನು ಹಾದಿ ನಮ್ಗೇನು ತೋರಿಸಿದ್ರ ಅಲ್ಲೇ ಕೈ ಮಾಡಿ ಅಲ್ಲಿಂದ ನಾವು ಈ ಕಡೆ ಇದ್ದೀವಿ. ಪದೇ ತಹಸೀಲ್ದಾರ ಫೋನ್ ಹಚ್ಚೋದು ಕರೆಸೋದು, ಮತ್ತು ಬೀಟ್ ಪೊಲೀಸ್ನವ್ರಿಗೆ ಟಾರ್ಚರ್ ಕೊಟ್ಟು ಬೀಟ್ ಪೊಲೀಸ್ನು ನಮ್ಮ ಮ್ಯಾಗ ಕೇಸ್ ಮಾಡುವಂತ ಸಂದರ್ಭ ಬಂದೈತಿ. ಯಾಕೆ ಬಂದಿತ್ತಂದ್ರ ತುಡುಗ್ರು ಎಲ್ಲಿ ಅದಾರ ಅವ್ರು ಹಿಡ್ದಿಲ್ಲ, ನೇತಿದವ್ರು ಹಿಡ್ದಾರ. ನೇತಿದವ್ರು ಹೆಂಗ್ ಹಿಡ್ದಾರಪ್ಪ ಅಂದ್ರ, ನಾವು ನಮ್ಮ ಊರ ಸಂಬಂಧ ಹಕ್ಕನ್ನು ಉಳಿಸಲಾಕ ನಾವು ಬೇಡಿಕೆ ಇಟ್ಟೇವಿ. ಮತ್ತು ಬೆಂಗಳೂರ್ಗೂ ಹೋಗಿ ಬಂದೇವಿ. ಬೆಂಗಳೂರದಿಂದ ಬಂದ್ರು ಕೂಡ ಆ ಪೇಪರ್ಸ್ ಆಗಿ ಬಂದವು ನಮ್ಮ ಹತ್ರ. ಬಂದ್ರು ಅವರು ನಮಗೆ ರೆಸ್ಪಾನ್ಸ್ ಕೊಡ್ಲಾಗ್ತಾ ಇರಲಿಲ್ಲ. ಮತ್ತು ಅಲ್ಲಿ ಒಂದು 10,000 ಜನ ಕೂಡಿಸ್ಬೇಕಂದಿದ್ದೀವಿ. ನಮ್ಮ ಕಟಕದೊಂಡ ಸಾಹೇಬರ ಸಂಬಂಧ, ನಮ್ಮ ಸಂಬಂಧ ನಾವು ಅಲ್ಲಿ ದುಡಿಲಾಕ್ ಹೋಗ್ತೇವೆ. ನಮ್ಮ ಪಗಾರ ಬೇಕನ್ನೋ ಇಲ್ಲ. ಅರೆ ಸರ್, ನಮ್ಮ ಪಗಾರ ಬೇಕೇನು ಬೇಡ, ನಿಮ್ಮ ಸಂಬಂಧ ನಾವು ದುಡಿದೇವು ಕಾಂಗ್ರೆಸ್ ಪಕ್ಷದೊಳಗ. ನೀವು ನಮ್ಮನ್ನ ಬಿಟ್ಟು ಕೊಟ್ರ ಮುಂದಿನ ದಿನಮಾನದಾಗ ನಿಮ್ಮ ಜೋಡಿ ಇರ್ತೀವಿ. ಒಂದೇಳೆ ಬಿಟ್ಟು ಕೊಡ್ಲಿಲ್ಲ ಅಂದ್ರೆ 2028 ಒಳಗ ಈ ಜಾಗ ಇಂತ ಅಲ್ಲಿ ಅಂತರ ನಾವು ಏನೋ ಆಗ ಕೊಡಂಗಿಲ್ಲ. ನನ್ನ ಪ್ರಾಣ ಹೋದ್ರು ಅಷ್ಟೇ. ಇವರು ಪೊಲೀಸರು ಬಂದು ಜೈಲಿಗೆ ಹಾಕ್ಲಿ, ನನ್ನ ಹೋಗ್ಲಾಕ್ ತಯಾರದೇನ್ರಿ. ನನ್ನ ಊರು ಸಂಬಂಧ ಹೋಗ್ತೇನ್ರಿ, ನಂದು ವೈಯಕ್ತಿಕ ಅಷ್ಟೇ ಅಲ್ಲ, ನಾವು ಹೋಗ್ಲಾಕ್ ಗಟ್ಟಿದೀನಿ. ನನ್ನ ಜಾಗ ನಮಗ್ ಬಿಟ್ಟು ಕೊಡ್ಬೇಕು. ನನ್ನ ಜಾಗ ಅಂದ್ರೆ ಏನ್ರಿ ಸರ, ಗೋರ್ಮೆಂಟ್ ಮಾಡಿನಿ. ನಮ್ಮ ತಳೆ ಮಾಲೀಕರದು ಗೊತ್ತಿಲ್ಲಾರ್ದ ನೀವು ಪಟಕ್ಕನೆ ಹಿಂಗ್ ಕೇಸ್ ಬಂದದ ಹಂಗ್ ಕೇಸ್ ಬಂದದ ಅಂದ್ರೆ ಅದು ತಗೊಳ್ಳೋದು ನಿಮ್ಗೆ ಕೈಯ ಕಾನೂನು ಇಲ್ಲ. ನಮಗೇನ ನನ್ನ ಗುನ್ನಾಪುರ ಗ್ರಾಮದೊಳಗ ನಮ್ಮ ಹಿರಿಯರು ಎಲ್ಲಾರು ಏನು ಹೇಳ್ತಾರ ಅದನ್ನ ನಮ್ಗೆ ಬಿಟ್ಟು ಕೊಡಬೇಕು. ಮತ್ತು ಆ ಸೋಲಾರ್ ಪ್ಲಾಂಟ್ ಕ್ಯಾನ್ಸಲ್ ಆಗಬೇಕು. ಮಾಡಿದ್ರ ಸರಿ, ಮಾಡ್ಲಿಕ್ಕಂದ್ರೆ ಸೋಮವಾರ ಮಂಗಳವಾರ
ಹೋಗಿ DC ಆಫೀಸ್ ಮುಂದೆ ಕುಂದ್ರದು ಮಾತ್ರ ಖಂಡಿತ. ಎಷ್ಟು ಕುಟುಂಬದ ಜಾಗ ಇದೆ ಸರ್ ಇಲ್ಲಿ? ಇಲ್ಲಿ ಒಂದು 500 ಕುಟುಂಬದ ಜಾಗ ಐತ್ರಿ ಸರ್. 500 ಕುಟುಂಬದ ಜಾಗ ಅದ. ಮೇನ್ ಜಾಗ ಇದ್ದವ್ರಿಗೆ ಇಲ್ಲಿ ಜಾಗ ಕೊಡಕ್ ತಯಾರಿಲ್ರಿ ಅವ್ರು. ದುಡ್ಡು ಯಾರು ಕೊಡ್ತಾರ ಅವ್ರ ಹಿಂದ ಇದಾರ್ರಿ. ಗೋರ್ಮೆಂಟ್ ಹೆಂಗ ಯಾರ್ ಹತ್ತೈತಿ ಅದಾರ್ರಿ? ತಲಾಟಿ ಮೇಡಮ್ ತಹಸೀಲ್ದಾರ್ನು ಇದ್ದಿರ್ಬೇಕ್ರಿ. ಅವ್ರು ಎಲ್ಲಿ ಲೊಕೇಶನ್ ಕೊಟ್ಟಿರ್ತಾರ ನಮ್ಮಂತವ್ರಿಗೆ ಅಮಾಕರಿಗೆ ಜೈಲಿಗೆ ಕಳಿಸ್ತಿರ್ತಾರ. ಯಾರ್ ಕಡೆ ದುಡ್ಡು ತಗೊಂಡಾರ? ತಲಾಟಿ ಮೇಡಮ್ ಯಾರ್ ಕಡೆ? ತಗೊಂಡಾರ ನಾ ಹೇಳ್ತೇನ್ರಿ, ಸಂದರ್ಭ ಬಂದಾಗ ನಾ ಹೇಳ್ತೇನ್ರಿ. ಅದು ಸಂದರ್ಭ ಬರಲ್ರಿ. ಯಾರ್ ಕಡೆ ತಗೊಂಡಾರ ಯಾರ್ ಕಡೆ ಇಲ್ಲ. ನನ್ನ ಕಡೆ ಆಡಿಯನ್ಸ್ ಅದಾವ ಒಟ್ಟು. ಮತ್ತ ನಾವು ಉತ್ತಾರಿಗಳನ್ನ ಪಾಲನೆ ಮಾಡೇನ್ರಿ. ಅವ್ರು ಸಸ್ಪೆಂಡ್ ಮಾಡ್ಬೇಕು, ಇಲ್ಲಾಂದ್ರ ಅವ್ರಿಗೆ ಜೈಲಿಗೆ ಕಳಿಸ್ಬೇಕು. ನಮ್ಮ ಊರ್ ಹಕ್ಕದ ನಾವು ಅಡ್ಡ ಮಾಡ್ಲಾಕತ್ತಾಗ ನಮ್ಗ ತಡಿ ಅಂತ ಶಕ್ತಿ ನಿಮ್ ಬಲಿ ಐತಿ ಅಂದ್ರ ನಾವು ನಿಮ್ಗ್ ಬಿಡಂಗಿಲ್ಲ. ಈಗ ಶಾಸಕರು ಬಂದಿದ್ರಿ ಏನಂದ್ರು ಸರ್? ಶಾಸಕರ್ ನಿಮ್ ಜಾಗ ನಾ ಬಿಟ್ಟು ಕೊಡ್ತೀನಿ, ಆ ಜಾಗ ನಿಮ್ಗೆ ಇರ್ತದ ಅಂತ ಹೇಳ್ಯಾರ ಅವ್ರು. ಇಟ್ಟೆ ಮುಗಿಸ್ ಬಿಡುದ್ರಿ. ನಿಮ್ಮ ಹೆಸರು? ಸುಭಾಷ್ ಪಾಂಡ್ರೆ. ಆಮೇಲೆ ಹುಲಿಯ ಬಗ್ಗೆ ಸಮಸ್ಯೆ ಇದ್ದಿತ್ತು. ಹುಲಿ ಬಂದು ಹಿಡ್ಕೊಂಡು ಹೋಗ್ತಿತ್ತು ಎಲ್ಲರಿಗೂ. ಆ ಹುಲಿಯನ್ನ ಇವತ್ತು ಕೆಚ್ಚದೆಯಿಂದ ಹೋರಾಡಿ ಹುಲಿಯನ್ನ ಕೊಂದು ಹುಲಿಯನ್ನೇ ಸಹಿತ ತಾನು ಕೊಂದಿದ್ದನ್ನ ಎಲ್ಲರಿಗೂ ಗೊತ್ತುಪಡಿಸಿ ಇವತ್ತು ಅವರಿಗೂ ಸಹಿತ ಬಿರುದು ಸಿಕ್ಕ್ಯಾವ. ಬಂಧುಗಳು, ಇಂಥ ಅದ್ಭುತವಾದಂತ ತಾಯಿ ತಂದೆ ಅಜ್ಜನನ್ನ ಪಡೆದಂತ ಸಂಗೊಳ್ಳಿ ರಾಯಣ್ಣ ಅಜಾನುಭಾವ ಮನುಷ್ಯ. ಅಜಾನುಭಾವ ಅಂದ್ರೆ ಸುಮಾರು ಸಂಗೊಳ್ಳಿ ರಾಯಣ್ಣ ಎಷ್ಟು ಆಗ್ತಿದ್ದಪ್ಪ ಅಂದ್ರೆ 7 ಫೂಟ್ ಇದ್ರು. 7 ಫೂಟ್ ಎತ್ತರ. ನೀವು ನೋಡ್ರಿ, ನೀವು ಸಂಗೊಳ್ಳಿ ರಾಯಣ್ಣ ಅಂದ್ರೆ ಹಂಗಪ್ಪ ಅಂದ್ರೆ 7 ಫೂಟ್ ಎತ್ತರ. ಸುಮಾರು ಗರಡಿ ಮನೆಯಲ್ಲಿ ಪಳಗಿಸಿದಂತ ಅವನ ದೇಹ ನೋಡಿದ್ರ ಎಲ್ಲರೂ ಸದ್ಯಕ್ಕೆ ಅಕಸ್ಮಾತ್ ಈ ಸಭೆಯಲ್ಲಿ ಎದ್ದು ನಿತ್ತಂದ್ರ ಸಂಗೊಳ್ಳಿ ರಾಯಣ್ಣ ಒಂದು ಪರ್ವತವೇ ನಿತ್ತಂಗ ಆಗ್ತಿತ್ತು. ಅಂದ್ರೆ ಅಷ್ಟು ಬಲಾಢ್ಯ ಶಕ್ತಿಯನ್ನು ಹೊಂದಿದಂತ ರಾಯಣ್ಣ ಒಬ್ಬೊಬ್ಬರನ್ನ ಹ್ಯಾಂಗಂದ್ರ ಬ್ರಿಟಿಷ್ ಸರ್ಕಾರ ಸೂರ್ಯ ಮುಳುಗದ ಸಾಮ್ರಾಜ್ಯದ ವಿರೋಧ ಹಂಗಂದ್ರೆ ಪ್ರಪ್ರಥಮದಲ್ಲಿ ಇವತ್ತ ಈ ಗೆರಿಲ್ಲಾ ಯುದ್ಧ ಅಂತೀವಿ ನಾವು. ಗೆರಿಲ್ಲಾ ಯುದ್ಧ ಅಂದ್ರೆ ಅವಾಗ ಅಂದ್ರೆ ಗುಂಪತ್ತಂದ್ರೆ ಏನ್ ಮಾಡಕ್ ಆಗ್ತೈತಿ, ನಾವು ಹೋದ್ರ ನಮಗೂ ಹೊಡಿತಾರ ಅವರು. ಅದನ್ನ ಅರಿತಿದ್ದ ಸಂಗೊಳ್ಳಿ ರಾಯಣ್ಣ ಹೆಂಗ್ ಮಾಡ್ತಿದಪ್ಪ ಅಂದ್ರ ರಾತ್ರಿ ಏನರೇ ಯಾರು ಸಿಗ್ತಾರ ಅವ್ರಿಗೆ ಹೊಡೆದು ಮತ್ತ ಇವರೇ ಹೊಡೆದಾರ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗ್ತಿತ್ತು. ಸಂಗೊಳ್ಳಿ ರಾಯಣ್ಣನೇ ಮಾಡ್ಯಾನ ಅಂತ ಹೇಳಿ. ಆದ್ರೆ ಎಂದೂ ಯಾರ ಕೈಗೂ ಸಿಗದೆ ಈ ಸ್ವಾತಂತ್ರ್ಯಕ್ಕಾಗಿ ತನ್ನನ್ನ ತಾನು ಸಮರ್ಪಣೆ ಮಾಡಿದಂತಹ ವ್ಯಕ್ತಿ ಸಂಗೊಳ್ಳಿ ರಾಯಣ್ಣನವರು. ರಾಯಣ್ಣ ಹೆಂಗಪ್ಪ ಅಂದ್ರೆ ಗೆರಿಲ್ಲಾ ಯುದ್ಧ ಅಂತೀವಲ್ಲ ನಾವು, ಗೆರಿಲ್ಲಾ ಯುದ್ಧದಲ್ಲಿ ಪ್ರಸಿದ್ಧಿ ಪಡೆದಿದ್ದ. ಜೊತೆಗೆ ಏನಪ್ಪಾ ಅಂದ್ರ ಇವತ್ತು ನಾವು ಅವ್ರಿಗೆ ಗೊತ್ತಿತ್ತು ಠಾಕ್ರೆ ಅನ್ನುವಂತ ಬ್ರಿಟಿಷ್ ಅಧಿಕಾರಿಯನ್ನ ಯುದ್ಧದಲ್ಲಿ ಸಂಗೊಳ್ಳಿ ರಾಯಣ್ಣನ ಗೆಳೆಯ ಚನ್ನಬಸು ಅನ್ನುವಂತ ಗೆಳೆಯ ಗುಂಡು ಹಾಕಿ ಠಾಕ್ರೆ ಕೊಂದಿದ್ರು. ಆ ಠಾಕ್ರೆ ಕೊಂದ ಪರಿಣಾಮದಿಂದ ಮುಂದ ಬ್ರಿಟಿಷರು ಬಹುಸಂಖ್ಯೆಯಲ್ಲಿ ಸೈನಿಕರನ್ನ ಕರೆದುಕೊಂಡು ಮುತ್ತಿಗೆ ಹಾಕಿದ್ರು. ಆದ್ರೆ ಮುತ್ತಿಗೆ ಹಾಕಿದ್ರು ಅವರ ಮನಸ್ಸಿಗೆ ಏನ್ ಖಾತ್ರಿ ಇತ್ತಪ್ಪ ಅಂದ್ರೆ ಸಂಗೊಳ್ಳಿ ರಾಯಣ್ಣನ ಬಲ್ಲಿ ಯಾವುದೇ ಒಂದು ಯುದ್ಧ ಮಾಡುವಂತ ಕತ್ತಿ ಹಿಡಿದು ಯಾವುದೇ ಸಾಮಾನು ಇದ್ದು ಅಂದ್ರೆ ನಾವು ಅವನಿಗೆ ಬಂದ್ ಮಾಡಕ್ ಹಿಡಿಯಕ್ ಆಗಂಗಿಲ್ಲ ಎಂದು ಇರ್ಲಿಲ್ಲ. ಅವನ ಗರಡಿ ಮನೆ ಹೆಂಗಿತ್ತಪ್ಪ ಅಂದ್ರ ಬಹುಶಃ ಅದು ಸ್ವಾತಂತ್ರ್ಯ ಯೋಧರನ್ನ ಸೆಟೆದು ತಯಾರು ಮಾಡುವಂತ ಒಂದು ವ್ಯವಸ್ಥೆ ಆ ಗರಡಿ ಮನೆಯಲ್ಲಿತ್ತು. ಅದಕ್ಕೆ ನೀವೆಲ್ಲರೂ ಇಲ್ಲಿ ಕೂತಂತ ಎಲ್ಲ ಹಿರಿಯರು ಜೊತೆಗೆ ಇಲ್ಲಿ ಏನೋ ಏನು ವಿಕಲ್ ನಾಯ್ಕತ್ತಾರ ಏನೋ ರಸಮಂಜರಿ ಕಾರ್ಯಕ್ರಮವನ್ನು ತಂದಿರಿ. ಬಹುಶಃ ನೀವೆಲ್ಲ ರಸಮಂಜರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅತ್ಯುತ್ತಮ ರೀತಿಯಿಂದ ತಾವು ತಮ್ಮ ಸಂಗೀತವನ್ನ ಕೇಳಿಕೊಂಡು ತಾವು ಬರುವಂತಹ ದಿನದಲ್ಲಿ ಸಂಗೊಳ್ಳಿ ರಾಯಣ್ಣನ ನೆನಪಿನಲ್ಲಿ ಒಳ್ಳೆಯ ಕಾರ್ಯಗಳನ್ನ ಮಾಡೋಣ ಅಂತ ಹೇಳಿ ಇಲ್ಲಿ ಕೆಲವು ಸಮಸ್ಯೆಗಳದಾವ. ನಮ್ಗೆ ಪಕ್ಕ ಗೊತ್ತೈತಿ ಏನ್ ಸಮಸ್ಯೆ ಅನ್ನೋದು ಸಹಿತ ಪಕ್ಕ ಗೊತ್ತೈತಿ ಅದನ್ನ ಹೇಳ್ಯಾರ. ಇಲ್ಲಿ ತಲಾಟಿ ಬಗ್ಗೆ ಒಂದ್ ಸ್ವಲ್ಪ ಬಹಳ ಅಸಮಾಧಾನ ಐತಿ. ಆ ತಲಾಟಿ ಬಾಯಿಯನ್ನಾಗ್ಲಿ ತಹಸೀಲ್ದಾರನ್ನಾಗ್ಲಿ ನಿಮ್ಮ ಹತ್ರ ಬರಪ್ಲೆ ಮಾಡಿ ಎಂದೂ ತಮಗ ನೋವನ್ನ ಕೊಡಬಾರದು ಅಂತ ತೀರ್ಮಾನ ಮಾಡ್ಸಕ್ ಹಚ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ನಾನು ಅನಿವಾರ್ಯ ಕಾರಣದಿಂದ ಈಗ ಇನ್ನ ರೇವತ್ಗಾಂವ್ ಶಿರಾಡೋಣ ಹೋಗ್ಬೇಕಾಗಿತ್ತು ನಾನು ಈಗ. ಅದಕ್ಕೆ ನಾನು ವೇದಿಕೆಯಿಂದ ನಿರ್ಗಮಿಸ್ತೀನಿ. ದಯಮಾಡಿ ಯಾರು ತಪ್ಪಾಗಿ ಅರ್ಥೈಸಬಾರದು ಅಂತ ವಿನಂತಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಸಂಗೊಳ್ಳಿ ರಾಯಣ್ಣ.